ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನಗೆ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆನೇ ಸ್ಟಾರ್ಟಿಂಗ್ ಯಾಕೆ ಮಾಡಿದೆ ನಾನು ವಿಡಿಯೋನ ಅಂತಂದರೆ, ಮೆಂಟಲ್ ಎಬಿಲಿಟಿ ಅಂದಿದ ತಕ್ಷಣ ನನಗೆ ನೆನಪಾಗೋದೇ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಕ್ವಶನ್ನು. ಒಂದು ಕ್ವಶನ್ ಅಂತೂ ಎಲ್ಲ ಎಕ್ಸಾಮ್ಸಲ್ಲೂ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾನು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, 40 ಮಂದಿ ಒಂದು ಕೆಲಸವನ್ನು 16 ದಿನಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು 8 ಮಂದಿ ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? ನಾರ್ಮಲಾಗಿ ನಾವಿದನ್ನು ಈ ರೀತಿ ನೆನ್ಪಿಟ್ಕೋಬೋದು. ಜನ 8 ದಿನ, ಜನ 8 ದಿನ. ಇಲ್ಲಿ ಜನ ಎಷ್ಟಿದ್ದಾರೆ? 40 ಮೆಂಬರ್ಸ್ ಇದ್ದಾರೆ. ದಿನ ಎಷ್ಟಿದೆ? 16 ಇದೆ. 8 ಜನ ಇದ್ದಾರೆ. ಮತ್ತು ದಿನ ನಮಗೆ ಗೊತ್ತಿಲ್ಲದಲೇ ಇರುವಂತಹ ಒಂದು ಡಾಟಾ. ಇದನ್ನು ನೋಡಿ, ಇಲ್ಲಿ ಈ ರೀತಿಯೂ ನೆನಪಿಟ್ಕೋಬೋದು. ಅಟ್ಲೀಸ್ಟ್ ಇವೆರಡರಲ್ಲಿ ಒಂದಾದರೂ ನಿಮಗೆ ನೆನಪಾಗುತ್ತೆ ಬೇಗ ಅಂತ ಅನ್ನೋದು ನನ್ನ ಕಾನ್ಸೆಪ್ಟು. ಇಲ್ಲಿ ನೋಡಿ, 40 × 16. 40 ಏನಲ್ಲಿ ಅಂತಂದರೆ ಜನ. 16 ಏನು ಅಂತಂದರೆ ದಿನ. ಇಲ್ಲಿ 8 ಏನಂದರೆ ಜನ. ನಮಗೆ ಬೇಕಾಗಿರೋದು ಎಕ್ಸ್ನ ಒಂದು ಡಾಟಾ. ಈ ಎಕ್ಸ್ ಇದೆಯಲ್ಲ, ಈ ಡಾಟಾ ಬೇಕು. ಅದಕ್ಕೆ ನಾವು ಇದನ್ನು ಆಚೆ ತೆಗ್ದಿದ್ದೀವಿ. ಈ ರೀತಿ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ 80 ಡೇಸ್ ಬರುತ್ತೆ ಇದಕ್ಕೆ ಆನ್ಸರು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 16 ಜನ 4 ಗಂಟೆಗಳಲ್ಲಿ, ಮೀನ್ಸ್ ಒಂದು ಕೆಲಸನ 16 ಜನ 4 ಗಂಟೆಯಲ್ಲಿ ಮಾಡಿದ್ರೆ 12 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತಂತೆ. ಅದೇ 20 ಜನ 2 ಗಂಟೆಲಿ ಮಾಡಿದ್ರೆ ಆ ಕೆಲಸ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಕ್ವಶನ್. ಇದು ಕಂಪ್ಲೀಟಾಗಿ ಬರೆದಿಲ್ಲ, ಇದು ಹ್ಯಾಂಡ್ ರಿಟನ್ ನೋಟ್ಸು, ಅದಕ್ಕೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸೇಮ್ ಜನ 8 ದಿನ ಮಾಡ್ತೀವಿ, ಗಂಟೆಗಳಿಗೆ ಹೇಳ್ಬಿಟ್ಟಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ, ಅಂದರೆ ಟೈಮ್ನು ಇನ್ಕ್ಲೂಡ್ ಮಾಡಿದಾಗ. ಆವಾಗ ಈ ರೀತಿ ಹಾಕ್ಕೋಬೇಕು. ಇಲ್ಲಿ ಸೇಮ್ ಡಾಟಾನ ಜನ ದಿನ ಅನ್ನೋ ಇದರಲ್ಲಿ ಹಾಕ್ಕೊಂಡೋಗಿದ್ದೀನಿ ನಾನಿಲ್ಲಿ. ನಾವಿದನ್ನು ಯಾವ ರೀತಿ ಓದಬೇಕಾದ್ರೆ ಯಾವ ರೀತಿ ಓದ್ಕೋಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ ಅಲ್ವಾ, ಈ 2ನ ನಮಗೆ ಆನ್ಸರ್ ಬಂದಮೇಲೆ, ಅಂದರೆ ಇಷ್ಟು ಆನ್ಸರ್ ಬಂದಮೇಲೆ ಈ 2ನ ಅಂದರೆ ಟೈಮ್ನ ಡಾಟಾನ ಕೊಟ್ಟಿಲ್ವೇನೋ ಅಂದ್ಕೊಂಡು ಮಾಡ್ಕೊಂಡು ಹೋಗಬೇಕು. ಆವಾಗ ನಮಗೇನಾಗುತ್ತೆ, ಮತ್ತೆ ರಿವಿಷನ್ ಮಾಡೋದಕ್ಕಿಂತ ಈ ಮೆಥಡ್ಸ್ಗಳು ಕಂಪ್ಲೀಟಾಗಿ ತಲೆಯಲ್ಲಿ ಉಳಿಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ 20 ಜನನೇ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. 2 ಗಂಟೆಗಳಲ್ಲಿ 2 ಗಂಟೆ 38 ದಿನಗಳಲ್ಲಿ ಎಷ್ಟು ಜನ ಈ ಕೆಲಸನ ಮಾಡ್ಬೋದು? ಆ ರೀತಿ ಕ್ವಶನನ್ನೇ ನೀವು ಚೇಂಜ್ ಮಾಡ್ಕೊಂಡು ಓದ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಸಿಮಿಲರ್ ಅದೇ ಥರದ್ದು ಒಂದು ಕ್ವಶನ್ ಇದೆ, ನೀವು ಸಾಲ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಟೈಪು, ಎ ಒಂದು ಕೆಲಸವನ್ನು 30 ದಿನಗಳಲ್ಲಿ ಮಾಡುತ್ತಾನೆ, ಬಿ 20 ದಿನದಲ್ಲಿ ಮಾಡ್ತಾನೆ. ಹಾಗಾದರೆ ಇಬ್ಬರು ಸೇರಿ ಎಷ್ಟು ದಿವಸದಲ್ಲಿ ಮಾಡ್ತಾರೆ ಅನ್ನತ್ತೆ. ಇದು ಫಾರ್ಮುಲಾ ಚೇಂಜ್ ಆಗುತ್ತೆ. A × B / A + B. ಇಲ್ಲಿ ಎ ಅಂದರೆ 30 ದಿನ, ಬಿ ಅಂದರೆ 20 ದಿನ. 30 × 20 600, 30 + 20 50. 0 ಕ್ಯಾನ್ಸಲ್ ಮಾಡಿದ್ದೀನಿ. 5 1s 5, 5 2s 10 ಅಂತ ಹೇಳಿ 12 ದಿನದಲ್ಲಿ ಮುಗಿಸ್ಬೋದು. ಈ ಎರಡೂ ಮೆಥಡನ್ನು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಈ ಥರ ಇಷ್ಟು ಈಸಿಯಾಗಿ ಕೇಳಲ್ಲ. ಫೈನಲಾಗಿ ಒಂದು ಕ್ವಶನ್ ಇದೆ, 10th ಕ್ವಶನೋ 8th ಕ್ವಶನೋ ಇರಬೇಕು. ಇದು ಎರಡನ್ನೂ ಸೇರಿ ಒಂದು ಕ್ವಶನ್ ಕೇಳಿದ್ದಾರೆ. ನಾನು ಅಲ್ಲಿ ಬಂದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇದೇ ಥರ ಒಂದು ಕೆಲಸವನ್ನು ಎ 30 ದಿನದಲ್ಲಿ, ಎ ಮತ್ತು ಬಿ 12 ದಿನಗಳಲ್ಲಿ. ಅಂದರೆ ನಮಗೆ ಇಲ್ಲಿ ಕೊಟ್ಟಿರೋ ಡಾಟಾ ಏನು? A + B ಡಾಟಾನ ಕೊಟ್ಟಿದ್ದಾರೆ. A + B ಎಷ್ಟಾಗತ್ತಂತೆ? 12 ಆಗುತ್ತಂತೆ. ಹಾಗಾದರೆ ಬಿ ಎಷ್ಟು ದಿನದಲ್ಲಿ ಮುಗಿಸುತ್ತಾನೆ? ಈ ಕ್ವಶನನ್ನು ಅವರು ಯಾವ ರೀತಿ ಆದರೂ ಕೇಳ್ಬೋದು. ಎ ಮತ್ತು ಬಿ ಇಷ್ಟಿಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಎ ಮತ್ತು ಬಿದೇ ಡಾಟಾ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಅವರು ಇಬ್ಬರು ಸೇರಿ ಕೆಲಸ ಮಾಡುವಂತಹ ಡಾಟಾನೇ ಕೊಟ್ಬಿಟ್ಟಿದ್ದಾರೆ. ಇವಾಗ ನಮಗೆ ಬೇಕಾಗಿರೋದು ಬಿ ಮಾತ್ರ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ. ಇವಾಗ ಒಬ್ಬನ ಕೆಲಸದ ಅವಧಿ, ಯಾರ್ದಾದ್ರೂ ಒಬ್ಬನ ಕೆಲಸದ ಅವಧಿ ಎಷ್ಟು ಅಂತ ನಾವು ನೋಡೋಣ. A × B / A - B. ನಮಗೆ ಇಲ್ಲಿ ಎ ಡಾಟಾ ಗೊತ್ತು 30 ಮತ್ತು 12. ಬಿ ಡಾಟಾ 30 × 12,
ಡಿವೈಡೆಡ್ ಬೈ 12 ಬಂದು ಎ ಮತ್ತು ಬಿ ಇಬ್ಬರು ಸೇರಿ ಮಾಡಿರೋ ಕೆಲಸ. ನಮಗೆ 30 ಮೈನಸ್ 12 ಅಂದರೆ ನಮ್ಗೆ ಇವಾಗ ಬೇಕಾಗಿರೋದೇನು ಬಿ ಮಾಡಿರೋರ ಕೆಲಸ ಮಾತ್ರ ಬೇಕಾಗಿರೋದು. ಅದಕ್ಕೆ 13 ಮೈನಸ್ 12 ಹಾಕೋತೀವಿ, 20 ಡೇಸ್ ಅಂತ ಬರುತ್ತೆ. ಸಿಮಿಲರ್ಲಿ ಅವ್ರೇನಾದರೂ ಬಿ ಮಾಡಿರೋ ವರ್ಕ್ನ ಮೊದಲೇ ಕೊಟ್ಟು, ಅಂದರೆ ಬಿ 20 ಡೇಸಲ್ಲಿ ಮುಗಿಸ್ತಾನೆ, ಎ ಮತ್ತು ಬಿ ಸೇರಿ 12 ಡೇಸಲ್ಲಿ ಮುಗಿಸ್ತಾನೆ, ಹಾಗಾದರೆ ಬರೀ ಎ ಎಷ್ಟು ದಿವಸದಲ್ಲಿ ಮುಗಿಸ್ತಾನೆ ಅಂತ ಹೇಳಿ. ಇದು ಆ್ಯಕ್ಚುಲಿ ನೀವು ಇದನ್ನು ಎಕ್ಸ್ ಇಂಟು ವೈ ಅಂದ್ಕೊಂಬಿಡಿ. ಯಾಕೆ ಅಂತ ಅಂದರೆ ನೀವು ಆವಾಗಲೇ ನೋಡಿರೋ ಕ್ವಶನ್ಗೂ ಈಗ ನೋಡಿರೋ ಕ್ವಶನ್ಗೂ ಒಂದೇ ಥರ ಫಾರ್ಮುಲಾನ ಬರೆದಿರೋದ್ರಿಂದ ನಿಮಗೆ ಖಂಡಿತ ಕನ್ಫ್ಯೂಷನ್ ಆಗುತ್ತೆ. ಇದನ್ನು ಎಕ್ಸ್ ಇಂಟು ವೈ ಅಂತ ಬರ್ಕೊಂಬಿಡಿ, ಓಕೆನಾ. ಈಗ 20 ಮತ್ತು ಇಂಟು 12 ಅಂದರೆ ಬಿ ಇಂಟು 12 ಡೇಸ್ ಡಿವೈಡೆಡ್ ಬೈ ಬಿ ಮಾಡಿರೋ ವರ್ಕು ಮೈನಸ್ ಇಬ್ಬರು ಸೇರಿ ಮಾಡಿರೋ ವರ್ಕು ಬಿಟ್ಟರೆ ಉಳಿದಿರೋ ಒಬ್ಬರು ಮಾಡಿರೋ ವರ್ಕು ಬರುತ್ತೆ 30 ಡೇಸ್. ಇದನ್ನು ನಾವು ಯಾವಾಗಲೂ ಏನು ಮಾಡಿ ನೋಡಬೇಕು, ಕ್ರಾಸ್ ಚೆಕ್ ಮಾಡಬೇಕು. ಎ ಪ್ಲಸ್ ಬಿ ಅಂದರೆ 30 ಪ್ಲಸ್ 12 ಡಿವೈಡೆಡ್ ಬೈ 30 ಮೈನಸ್ 20. ಈಗ ಮಾಡಿ ನೋಡಿದಾಗ ನಮಗೆ ಫೈನಲಾಗಿ ಆನ್ಸರ್ ಏನು ಬರಬೇಕು, 12 ಡೇಸ್ ಬರಬೇಕು. ಬಂದರೆ ನಾವು ಮಾಡಿರೋಂತಹ ಏನು ಕ್ವಶನ್ ಇದೆಯಲ್ಲ ಅದಕ್ಕೆ ಆನ್ಸರ್ ಕರೆಕ್ಟಾಗಿದೆ ಅಂತ ಏನಂತೀವಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ. ಏನಲ್ಲಿಯೂ ಅಂದರೆ ಎ ಟ್ಯಾಪು 60 ಅವರ್ಸಲ್ಲಿ ತುಂಬಿದ್ರೆ ಬಿ ಟ್ಯಾಪು 40 ಅವರ್ಸಲ್ಲಿ ತುಂಬಿದ್ರೆ ಎರಡನ್ನೂ ಒಟ್ಟಿಗೆ ನಾವು ಟ್ಯಾಪ್ನ ಓಪನ್ ಮಾಡಿದ್ರೆ ಎಷ್ಟು ಟೈಮಲ್ಲಿ ತುಂಬತ್ತೆ ಅಂತ ಹೇಳಿ ಇಲ್ಲಿ ಏನು ಕೇಳಿದ್ದಾರೆ, ಟೈಮ್ನ ಕೇಳಿದ್ದಾರೆ, ಓಕೆನಾ. ಈಗ ನಮಗೆ ಇದು ಸೇಮ್ ಎ ಇಂಟು ಬಿ ಥರ, ಬಟ್ ಕ್ವಶನ್ ಕೇಳಿರೋ ಅಂತಹ ವೇ ಚೇಂಜ್ ಅಷ್ಟೇ. ಇದನ್ನು ಸೇಮ್ ನಾವು ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಆ ರೀತಿಯೇ ಸಾಲ್ವ್ ಮಾಡ್ತೀವಿ. ಅದೇ ಥರ 3 ಜನನ ಕೇಳಿದಾಗ ಕೆಲಸದಲ್ಲಿ ಅಂದರೆ ವರ್ಕ್ ರಿಲೇಟೆಡ್ ಆಗಿ 3 ಮೆಂಬರ್ಸ್ನ ಕೇಳಿದಾಗ ಏನು ಮಾಡಬೇಕು, ನಾವೇನು ಮಾಡಿಬಿಡ್ತೀವಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಡಿವೈಡೆಡ್ ಬೈ ಹಾಕೊಂಡ್ಮೇಲೆ ಮಾಡುವಂತಹ ಕಾಮನ್ ಮಿಸ್ಟೇಕ್. 3 ಮೆಂಬರ್ಸ್ನ ಕೇಳಿದಾಗ ಇಬ್ಬಿಬ್ಬರನ್ನೇ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅಡಿಷನ್ನ ಇಲ್ಲಿ ಸೇರಿಸ್ಕೋಬೇಕು. ಇದನ್ನು ನೀವು ರಿಮೆಂಬರಿಂಗ್ ಪಾಯಿಂಟ್ ಅಂತ ಹಾಕ್ಕೊಂಡು ನೆನ್ಪಿಟ್ಕೊಳ್ಳಿ. ಸೇಮ್ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು 10 ಡೇಸ್ ಆಯಿತು. ಬಿ 10 ಡೇಸಲ್ಲಿ ಮುಗಿಸ್ತಾನೆ, ಬಿ 12ಅಲ್ಲಿ, ಸಿ 15 ಡೇಸಲ್ಲಿ ಮುಗಿಸ್ತಾನೆ. ಈ ಡೇಸ್ನೆಲ್ಲ ಬರ್ಕೊಂಡು ಸಪ್ರೇಟಾಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಫೈನಲಿ 4 ಡೇಸ್ ಅಂತ ಬರುತ್ತೆ. ನಾನು ಇಲ್ಲಿ ಮೆಥಡ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಎಲ್ಲ ಕ್ಯಾಲ್ಕುಲೇಷನ್ಸ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋದರೆ ಏನಾಗುತ್ತೆ, ತುಂಬ ಲೆಂತಿ ವಿಡಿಯೋ ಹಾಕೋಗ್ಬಿಡುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಮಾಡ್ತಿರೋ ಉದ್ದೇಶ ಒಂದು ನೀವೆಲ್ಲ ಕೇಳಿದ್ರಿ ಅಂತ, ಇನ್ನೊಂದು ಅಟ್ಲೀಸ್ಟ್ ನಾನೇ ಫಾಸ್ಟಾಗಿ ರಿವಿಷನ್ ಮಾಡ್ಕೊಬಿಡ್ಬೇಕು ಅಂದರೆ ಇದನ್ನು ನೋಡಿದ್ರೆ ಸಾಕಲ್ಲ ನನ್ನ ವೀಡಿಯೋಸ್ನ ನಾನೇ ಅನ್ನೋ ಒಂಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡೋಣ. ಎ ಮತ್ತು ಬಿ ಒಂದು ಕೆಲಸವನ್ನು ಒಟ್ಟಾಗಿ ಪ್ರಾರಂಭಿಸುತ್ತಾರೆ. ಎ ಮತ್ತು ಬಿ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೆಲಸನ. ಎ ಒಬ್ಬ 12 ದಿನದಲ್ಲಿ ಮುಗಿಸ್ಬಿಡ್ತಾನೆ, ಅಂದರೆ ಕಂಪ್ಲೀಟ್ ಎ ಡಾಟಾನ ಕೊಟ್ಬಿಟ್ಟಿದ್ದಾರೆ. ಬಿ 16 ದಿನ 4 ದಿನದ ನಂತರ ಗೈರು ಹಾಜರಾದರೆ ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾನೆ. ಎನ ಕಂಪ್ಲೀಟ್ ಡಾಟಾ ಕೊಟ್ಬಿಟ್ಟಿದ್ದಾರೆ, ಒಟ್ಟಿಗೆ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತಾರಂತೆ. ಎ ಒಬ್ಬ 12 ದಿನದಲ್ಲಿ ಮುಗಿಸ್ತಾನಂತೆ. ಬಿ 16 ದಿನ ಆದ ನಂತರ 4 ದಿನ ಗೈರು ಹಾಜರಾಗ್ತಾನಂತೆ, ಅಂದರೆ 16 ದಿನದಲ್ಲಿ 4 ಡೇಸ್ ಅವನು ಆಬ್ಸೆನ್ಸ್ ಅನ್ನೋ ಥರ. ಈಗ ನೋಡಿ, ಬಿ ಮಾಡಿದ ಕೆಲಸ ಬೇಕು ಅಂದರೆ 1/16 ಇಂಟು 4. ಯಾಕೆ ಅಂತಂದರೆ ಒಂದು ದಿನದಲ್ಲಿ ಬಿ ಮಾಡಿರೋಂಥ ಕೆಲಸ ನಮಗೆ ಡಾಟಾ ಸಿಗಬೇಕು ಅಂತಂದರೆ ಅವನು 4 ದಿನ ಆ್ಯಬ್ಸೆನ್ಸ್ ಆಗಿರ್ತಾನಲ್ಲ, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 1/16 ಅಂತಂದರೆ ಒಂದು ದಿನದಲ್ಲಿ ಬಿ ಮಾಡಿರೋ ಕೆಲಸ. ಬಿ ಮಾಡಿರೋ ಟೋಟಲ್ ಕೆಲಸ ಏನು ಬರುತ್ತೆ, 4 1s 4, 4 4s 16, 1/4 ಬರುತ್ತೆ. ಈಗ ಮತ್ತೆ ಎ ಪಾಲಿಗೆ ಉಳಿದ ಕೆಲಸ 1 ಮೈನಸ್ 1/4. ಈ 1/4 ಏನು ಅಂದರೆ ಬಿ ಮಾಡಿದ ಕೆಲಸ. ಬಿ ಒಂದು ಕೆಲಸನ ಮಾಡಿ ಮುಗಿಸಿದ್ರೆ ಇನ್ನು ಉಳಿದಿರೋ ಕೆಲಸ ಯಾರ್ದಾಗಿರುತ್ತೆ, ಎ ಕೆಲಸ ಆಗಿರುತ್ತೆ. ಇವಾಗ ಎ ಪಾಲಿಗೆ ಉಳಿದಿರೋ ಕೆಲಸ ಏನು, 3 ಇಂಟು 4. ಎಷ್ಟು ದಿನದಲ್ಲಿ, 12 ಡೇಸಲ್ಲಿ. ಆ ಕ್ವಶನ್ಗೆ ಹೋಗೋಣ. 12 ಡೇಸಲ್ಲಿ ಎ ಮುಗಿಸಾಕ್ಬಿಡ್ತಾನಂತೆ. ಹಾಗಾದರೆ ಎ ತೆಗೆದುಕೊಳ್ಳುವ ಕಾಲ 3/4 ಇಂಟು 12. ಎ ಪಾಲಿಗೆ ಉಳಿದಿರೋ ಕೆಲಸ ಇಷ್ಟು, 12 ಡೇಸಲ್ಲಿ ಅವ್ನು ಮುಗಿಸ್ತಾನೆ ಅಂದರೆ 9 ಡೇಸಲ್ಲಿ ಅವನು ಆ್ಯಬ್ಸೆನ್ಸ್ ಆಗಿದ್ರು, 4 ಡೇಸ್ ಆ್ಯಬ್ಸೆನ್ಸ್ ಆಗಿದ್ರು ಆ ಕೆಲಸ
ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಈಗ ನೆಕ್ಸ್ಟ್ ಅದೇ ಥರ ಒಂದು ಸ್ವಲ್ಪ ಟ್ರಿಕಿ ಕ್ವಶನ್ ಇದು. ಇಬ್ಬರು ಪುರುಷರು ಮತ್ತು 4 ಮಹಿಳೆಯರು ಒಂದು ಕೆಲಸವನ್ನು 30 ದಿನದಲ್ಲಿ ಮುಗಿಸುತ್ತಾರೆ. ಇದೇ ಕೆಲಸವನ್ನು ಇಬ್ಬರು ಪುರುಷರು ಮತ್ತು 6 ಮಂದಿ ಮಹಿಳೆಯರು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? ಈಗ 2 or 4 ಅಂದರೆ ಒಂದು ಕೆಲಸನ ಇಬ್ಬರು ಪುರುಷರು ಮುಗಿಸೋ ಸಿಮಿಲರ್ ಟೈಮಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡೋಕ್ಕೆ 4 ಮೆಂಬರ್ಸ್ ವುಮೆನ್ಸ್ ಬೇಕಾಗುತ್ತೆ. ಬಟ್ ಅದೇ ಕೆಲಸನ ಇಬ್ಬರು ಪುರುಷರನ್ನೇ ಮುಗಿಸ್ಬಿಡ್ತಾರೆ ಅಂತ ಇದು ಇರೋದು. ಮತ್ತು ಇಬ್ಬರು ಪುರುಷರು ಮತ್ತು 6 ಮಂದಿ ಮಹಿಳೆಯರು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತ ಹೇಳಿ ಕ್ವಶನ್ ಇದು. ಇದನ್ನು ಈಸಿಯಾಗಿ ಫಾರ್ಮುಲಾ ಹಾಕ್ಕೊಂಡು 2 × 4 × 30 ಅಂದರೆ ಇಬ್ಬರು ಪುರುಷರು 4 ಮಹಿಳೆಯರು 30 ದಿನ ಡಿವೈಡೆಡ್ ಬೈ 2 × 6 2 × 6 2 × 4 ಅಂತ ಮಾಡ್ಬೋದು. ಆನ್ಸರ್ ಡೈರೆಕ್ಟ್ 12 days ಅಂತ ಬರುತ್ತೆ. ಬಟ್ ನೀವಿದನ್ನು ಇದು ಸಡನ್ನಾಗಿ ನೆನಪಾಗೋದು ಕಷ್ಟ ಇದೆ. ಬಟ್ ಇದನ್ನು ಅರ್ಥ ಮಾಡ್ಕೊಂಡು ಕೂಡ ಮಾಡ್ಬೋದು. ನಾನು ಹೇಳಿದ್ದೆ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ ಕ್ವಶನ್ ಮಾಡಬೇಕಾದ್ರೆ ಇದನ್ನೇ ಸ್ವಲ್ಪ ಟ್ರಿಕಿಯಾಗಿ ಕೇಳ್ತಾರೆ ಅಂತ ಹೇಳಿ. ಈಗ ನಮಗೆ ಇಬ್ಬರು ಪುರುಷರು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? 30 ದಿನ ಮುಗಿಸ್ತಾರೆ. ಅದನ್ನೇ 4 ಮಹಿಳೆಯರು ಮಾಡಬೇಕು ಅಂದರೆ 30 ದಿನ ಆಗುತ್ತೆ. ಸೇಮ್ ವರ್ಕ್ ಟೈಮ್ ಸೇಮು. ಬಟ್ ಇಲ್ಲಿ ಇವರೇನಾಗ್ತಾರೆ, ಜನ ಏನಾಗ್ತಾರೆ, ಚೇಂಜ್ ಆಗ್ತಾರೆ. ಕಂಡುಹಿಡಿಯಬೇಕಾಗಿರೋದು 6 ಮಹಿಳೆಯರ ಸಾಮರ್ಥ್ಯ. ಯಾಕೆ 6 ಮಹಿಳೆಯರ ಸಾಮರ್ಥ್ಯ? ಇಲ್ಲಿ 6 ಮಂದಿ ಮಹಿಳೆಯರು ಅಂತ ಕೊಟ್ಟಿದ್ದಾರೆ ಅದಕ್ಕೆ. ಓಕೆನಾ? 6 ಮಹಿಳೆಯರ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಜನ ಇಂಟು ದಿನ ಡಿವೈಡೆಡ್ ಬೈ ಜನ ಇಂಟು ದಿನ. 4 ಜನ 30 ದಿವಸದಲ್ಲಿ ಮುಗಿಸಿದ್ರೆ 6 ಜನ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ? 20 ದಿವಸದಲ್ಲಿ ಮುಗಿಸ್ತಾರೆ. ನಮಗಿವಾಗ 6 ಜನ ಮಹಿಳೆಯರು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂತ ಗೊತ್ತಾಯಿತು. 2 ಜನ ಪುರುಷರು 30 ದಿವಸದಲ್ಲಿ ಮುಗಿಸಿದ್ರೆ 6 ಜನ ಮಹಿಳೆಯರು 20 ದಿವಸದಲ್ಲಿ ಮುಗಿಸ್ತಾರೆ. ಸೇಮ್ ಈ ಕ್ವಶನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಫಾರ್ಮುಲಾ ಹಾಕಬೇಕು. ಇಲ್ಲಿ ಫಸ್ಟ್ ಹಾಕಿರೋ ಫಾರ್ಮುಲಾ ಬೇರೆ ಥರ, ಫಸ್ಟ್ ಕ್ವಶನ್ ರಿಲೇಟೆಡು. ಇದು ನಾವು 3rd ಕ್ವಶನ್ ಒಂದು ಅಟೆಂಡ್ ಮಾಡಿದ್ವಿ ನೋಡಿ, ಆ ಥರ. ಇಬ್ಬರು ಒಟ್ಟಾಗಿ ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? ಎ ಮತ್ತು ಎ ಅಂದರೆ ಈಗ ಯಾರು ಇಲ್ಲಿ ಇದು ಫೀಮೇಲು, ಇದು ಮೇಲ್ ಅಂದ್ಕೊಳ್ಳಿ. ಓಕೆನಾ? M+F ಇಲ್ಲಿ ಇದನ್ನು ಚೇಂಜ್ ಮಾಡ್ಕೊಳ್ಳಿ. M × F ಡಿವೈಡೆಡ್ ಬೈ M+F. ಹೋಯ್ತು. M+F ಅಂತ ಮಾಡ್ಕೊಳ್ಳಿ. 20 + 30 12 ಡೇಸಲ್ಲಿ ಮುಗಿಸ್ತಾರೆ. ಸೇಮ್ ಇದೇ ಕ್ವಶನನ್ನು ನಾವು ಹಿಂಗೆ ಮಾಡಿದ್ದೀವಿ. ಬಟ್ ನಾವು ನೆನ್ಪಿಟ್ಕೋಬಹುದು ಅಂದರೆ ಈಸಿಯಾಗಿ ಫಸ್ಟ್ ಕ್ವಶನ್ ಮತ್ತು 3rd ಕ್ವಶನ್ ನೆನಪಿದ್ರೆ ಇದನ್ನು ಡೈರೆಕ್ಟಾಗಿ ಈ ಥರನೂ ಸಾಲ್ವ್ ಮಾಡ್ಬೋದು ಅಂತ ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ನ ಹಾಕಿದ್ದೀನಿ. ಇನ್ನು 3 ಕ್ವಶನಲ್ಲಿ ಈ ವಿಡಿಯೋನೇ ಮುಗ್ದೋಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಟೈಮ್ ಮತ್ತು ಡೇಟ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಇದೇ ಕ್ವಶನ್ಸ್ಗಳನ್ನೇ ಸ್ವಲ್ಪ ಟ್ರಿಕಿಯಾಗಿ ಕೇಳ್ತಾರೆ. ನೀವು ಅದಕ್ಕೆ ಎಲ್ಲ ಥರದ ಕ್ವಶನ್ಗಳನ್ನೂ ಓದ್ಕೊಂಡು ಹೋಗ್ಬಿಟ್ಟಿದ್ರೆ ಈಸಿ ಆಗುತ್ತೆ ಅಂತ. ಎಯು ಬೇಗಿಂತ 2ರಷ್ಟು ಉತ್ತಮ ಕೆಲಸಗಾರ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಬಿ ಅಂತ ಅಂದ್ಕೊಳ್ಳಿ, ಬೇಡ ಎ ಅಂದ್ಕೊಂಬಿಡಿ, ಬಿ ಅಂತ ನೀವು ಅಂದ್ಕೊಳ್ಳಿ. ನೀವು ಮಾಡೋ ಕೆಲಸನ ನಾನು 2 ದಿನ ತಗೋತೀನಿ ಅಂತ ಅಂದರೆ ನಿಮಗೆ ನಾನು ನನಗೆ ಕಂಪೇರ್ ಮಾಡಿದ್ರೆ ನೀವು ನನಗಿಂತ 2ರಷ್ಟು ಗ್ರೇಟ್ ಅಂತ. ಅದನ್ನೇ ಇಲ್ಲಿ B = 2A ಅಂತ ಅರ್ಥ. ಈಗ A+B ಒಂದು ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? 18 ದಿವಸದಲ್ಲಿ ಮುಗಿಸ್ತಾರೆ. B ಅಂದರೆ ಏನು? ನನಗಿಂತ 2ರಷ್ಟು ಸಾಮರ್ಥ್ಯ ಇರೋರು ಅಂತ. A+B A+2A. ಬಿನ ಡಾಟಾನ ನಾವಿಲ್ಲಿ A+Bಗೆ ಹಾಕ್ಕೊಂಡಿದ್ದೀವಿ. ಎಷ್ಟು ಬರುತ್ತೆ? ಎನ ವ್ಯಾಲ್ಯೂ 6 ಬರುತ್ತೆ ಫೈನಲ್ಲಿ. ನೆಕ್ಸ್ಟ್ ಅದೇ ಥರ ಫಾರ್ ಎ, ಇದು ನಮಗೆ ಇದಕ್ಕೆ ಬಂದಿರೋ ಆನ್ಸರು. ಏನಕ್ಕೆ? ಎಗೆ ವ್ಯಾಲ್ಯೂ ಬಂದಿರೋ ಆನ್ಸರು. ಈಗ ಬಿನ ಎಷ್ಟು ಕಂಡುಹಿಡಿಬೇಕು ಅಲ್ವಾ? 6 × 2 ಯಾಕೆ ಅಂದರೆ 2ರಷ್ಟು ಸಾಮರ್ಥ್ಯ 12 ಅಂತ ಅರ್ಥ ಅಲ್ಲಿಗೆ. ಫಾರ್ ಎ ಜನ ಇಂಟು ದಿನ ಡಿವೈಡೆಡ್ ಬೈ ಜನ ಇಂಟು ದಿನ. ಎ ಎಷ್ಟು ಜನ? ಯಾರಿಲ್ಲಿ ಜನ? 3 ಜನ 18 ದಿನದಲ್ಲಿ. 2 ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ. 2 ಜನ ಯಾಕೆ? ಇಲ್ಲಿ ಬಿ ವ್ಯಾಲ್ಯೂ ನಮಗೆ 2 ಬಂದಿದೆ, ಎ ವ್ಯಾಲ್ಯೂ ನಮಗೆ
6 ಬಂದಿದೆ. 3 ಇಂಟು 18 ಡಿವೈಡೆಡ್ ಬೈ 2 ಇಂಟು ಎಕ್ಸ್. ಈಗ 27 ಡೇಸ್ ಬರುತ್ತೆ. ಎಯು 2ಕ್ಕೆ ಸಮ, ಅಂದರೆ ಫಾರ್ ಎ ಆದರೆ 27 ಬರುತ್ತೆ. ಫಾರ್ ಬಿ ಎಷ್ಟು ಬರುತ್ತೆ ಅಂತ 3 ಇಂಟು 18 ಡಿವೈಡೆಡ್ ಬೈ 1 ಇಂಟು ಎಕ್ಸ್ ಬರುತ್ತೆ. 54 ಡೇಸ್ ಆಗುತ್ತೆ. 54 ಡೇಸ್. ಇವಾಗ ಇಲ್ಲಿ ನಾನು ಏನು ಇದನ್ನು ಚೇಂಜ್ ಮಾಡಿದ್ದೀನಿ, ಎ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳೋ ಬದಲು ಇಲ್ಲೇನಾದರೂ ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳಿದ್ದಿದ್ರೆ ಅಂತ ಹೇಳಿ ಫಾರ್ ಬಿ ಅಂತ ಹಾಕಿದ್ದೀನಿ. 3 ಇಂಟು 18 ಹಾಕಿ ಡಿವೈಡೆಡ್ ಬೈ 1 ಇಂಟು ಎಕ್ಸ್ ಹಾಕಬೇಕು ನೀವು. ಯಾಕೆ 1 ಅಂತಂದರೆ ಇಲ್ಲಿ ಇಬ್ಬರಿಗೆ ಸಮ ಅವನು, ಇಲ್ಲಿ ಒಬ್ಬನೇ, ಅದಕ್ಕೆ ಹಂಗೆ ಹಾಕಿರ್ತೀವಿ. 54 ಡೇಸ್ ಆಗುತ್ತೆ. ಕ್ರಾಸ್ ಚೆಕಿಂಗ್ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಇಬ್ಬರು ಸೇರಿ ಮುಗಿಸುವ ಕೆಲಸ ಅಂತ ನಾವು ಹಾಕೋಬೇಕು. ಓಕೆನಾ? ಟೈಮ್ ಎಷ್ಟು ತಗೋತಾನೆ ಅಂತ. ಈಗ ಈ 27 ಮತ್ತು ಈ 54ನ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಫಾರ್ಮುಲಾ ಹಾಕಿ ನೋಡಿರ್ತೀವಲ್ಲ, ಆ ಥರ ಚೆಕ್ ಮಾಡಿಕೊಂಡ್ರೆ 18 ಡೇಸ್ ಬರುತ್ತೆ. 18 ಡೇಸ್ ಬಂದರೆ ಇಲ್ಲಿ ಈ 18 ಡೇಸ್ಗೆ ಅದು ಟ್ಯಾಲಿ ಆಗಿರುತ್ತೆ. ಆವಾಗ ನಾವು ಮಾಡಿರೋಂತಹ ಆನ್ಸರ್ ಕರೆಕ್ಟ್ ಇದೆ ಅಂತ. ಒಂದು ಕೆಲಸವನ್ನು 35 ಜನ 30 ದಿನಗಳಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು 21 ಜನ ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? ಸೇಮ್ ಕ್ವಶನ್ ಇದು. ಜನ ಇಂಟು ದಿನ ಡಿವೈಡೆಡ್ ಬೈ ಜನ ಇಂಟು ದಿನ ಅಂತ. ಈ ಒಂದು ಏನಿವಾಗ ಬಾಕ್ಸ್ ಹಾಕ್ತಾ ಇದ್ದೀನಲ್ಲ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂತಹ ಮೆಥಡು. ಖಂಡಿತ ಇದು ನಿಮಗೆ ನೆನಪಿರೋದು ತುಂಬ ಕಷ್ಟ. ಅಷ್ಟು ಒಳ್ಳೆ ಮೆಥಡೇನಲ್ಲ ಅದು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇದನ್ನೇ ನೆನಪಿಟ್ಕೊಳ್ಳಿ, ಈಸಿಯಾಗಿ ಎಕ್ಸಾಮಲ್ಲಿ ನೆನಪಾಗುತ್ತೆ. ಒಂದು ನೀರಿನ ಟ್ಯಾಂಕನ್ನು 7 ಕೊಳವೆಗಳು 1 ಗಂಟೆ 24 ನಿಮಿಷದಲ್ಲಿ ತುಂಬುತ್ತವೆ. ಅದೇ ರೀತಿ 6 ಕೊಳವೆಗಳು ಎಷ್ಟು ಟೈಮ್ ತಗೊಂಡು ತುಂಬಿಸುತ್ತೆ ಅಂತ. ಒಂದು ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಟೈಮಲ್ಲಿ ಮಿನಿಟ್ಸಲ್ಲಿ ಇದೆಯಾ ಅಥವಾ ಕನ್ವರ್ಟ್ ಮಾಡ್ಕೋಬೇಕಾ ಅಂತ. ಇಲ್ಲಿ 1 ಅವರ್ ಅಂದರೆ 60 ಮಿನಿಟ್ಸ್, 24 ಅಂದರೆ ಟೋಟಲಿ 84 ಮಿನಿಟ್ಸ್. ನೀವೇನಾದರೂ ಒಂದಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಕೊಳವೆ ಹೆಚ್ಚಾದಂತೆ ಸಮಯ ಕಮ್ಮಿ ತೆಗೆದುಕೊಳ್ಳುವುದರಿಂದ ಇದು ವಿಲೋಮಾನುಪಾತ. ಇದು ಟೈಮ್ ಆ್ಯಂಡ್ ವರ್ಕ್ ಅಂದ್ರೇ ಅನುಪಾತ ಮತ್ತು ವಿಲೋಮಾನುಪಾತದಲ್ಲಿ ಬರುತ್ತೆ. ನಾನು ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಡಿರಬೇಕು ಮೇ ಬಿ. ಒಂದು ಕೊಳವೆಯು 7 ಇಂಟು 84 ತುಂಬುತ್ತದೆ. ಅದೇ ರೀತಿ 6 ಕೊಳವೆ ಅಂದರೆ ಇಲ್ಲಿ ಡಿವೈಡೆಡ್ ಬೈ 1 ಇದ್ದರೆ 1, ಇಲ್ಲಿ 2 ಇದ್ದರೆ ಇಲ್ಲಿ 2 ಹಾಕೋತೀರಾ. ಇಲ್ಲಿ 6 ಡಾಟಾ ಕೊಟ್ಟಿದ್ದಾರೆ, 6 ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ 98 ಅಂತ ಬರುತ್ತೆ. 98 ಅಂದರೆ 60, 98ಅಲ್ಲಿ 60 ಮೈನಸ್ ಮಾಡಿ. 1 ಅವರ್ ಆಗೋಯ್ತು, 1 ಅವರ್ ಮುಗಿದೋಯ್ತು. ಇನ್ನು ಉಳಿಯೋದು 38 ಮಿನಿಟ್ಸು. 1 ಅವರ್ 38 ಮಿನಿಟ್ಸ್ ಆನ್ಸರ್ ಆಗುತ್ತೆ. ಎನಿವೇ ಈ ವಿಡಿಯೋಲಿ ನಿಮಗೆ ಏನಾದರೂ ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ. ನಾನು ಹೊಸದಾಗಿ ಟ್ರೈ ಮಾಡ್ತಾ ಇರೋದ್ರಿಂದ ಈ ಥರ ವೀಡಿಯೋಸ್ನ ಕಾಮನಾಗಿ ಯಾವುದಾದ್ರೂ ಒಂದೊಂದು ಮಿಸ್ಟೇಕ್ ಆಗಿದ್ದರೆ ಅದನ್ನು ಹೇಳಿ ನನಗೆ, ನಾನು ತಿದ್ಕೊಳೋಕ್ಕೂ ಸರಿ ಹೋಗುತ್ತೆ. ಇದಕ್ಕಿಂತ ಈಸಿ ಮೆಥಡ್ ಯಾವುದಾದ್ರೂ ಗೊತ್ತಿತ್ತಂತ ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ಹಾಕಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಕಾಂಪಿಟೇಟರ್ಗೂ ಹೆಲ್ಪ್ ಆಗಲಿ ಅನ್ನೋದು ನನಗೆ ನನ್ನ ಅನಿಸಿಕೆ. ಎನಿವೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.